ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುದೆ. ನಾನು ನಿಮ್ಮ ರೂಪ ಕನ್ನಡತೆ. ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಮಾಂಗಲ್ಯದಿಂದ ನಂಟಾದರೂ ಭಾಗ 23. ನಿಧಿಯನ್ನು ಕಾಡುತ್ತಿದ್ದ ಮಿಥುನ್ಗೆ ಸರಿಯಾಗಿ ಪಾಠ ಕಲಿಸಿದ್ದ ವೈಭವ್. ನನ್ನ ಲವರ್ ಕಣೋ ಅವಳು, ನನ್ನ ಮದುವೆ ಆಗೋ ಹುಡುಗಿ ಅವಳು. ನಾನು ಯಾರು ಗೊತ್ತಾ? ವಸಿಷ್ಠ, 5 ಸ್ಟಾರ್ ಹೋಟೆಲ್ ಓನರ್ ವಸಿಷ್ಠ ಅವರ ಮಗ ವೈಭವ್ ವಸಿಷ್ಠ. ಗೊತ್ತಿಲ್ಲ ಅಂದರೆ ಗೂಗಲ್ ಮಾಡ್ಕೊ ಎಂದವ ಕೋಪದಿ ಅವನ ಚಚ್ಚಿ. ನಿನ್ನೆ ಆ ಮಾತು ಹೇಳಿದ್ರು ಯಾಕೆ ಸುಮ್ಮನೆ ಇದ್ದೆ ಅಂದರೆ, ನಿನ್ನ ಕ್ಯಾಂಟೀನಲ್ಲಿ ಹೊಡೆದ್ರೆ ಪ್ರೂಫ್ ಇರಲ್ಲ, ಇನ್ನೊಬ್ಬರು ಬಂದು ಅವಳಿಗೆ ಕಾಟ ಕೊಡ್ಬೋದು ಅಂತ. ಇನ್ನೊಮ್ಮೆ ಯಾರಾದರೂ ಅವಳಿಗೆ ತೊಂದರೆ ಕೊಟ್ಟರೆ ನೋಡಿ ನಿಮ್ಮ ಶೇಪ್ ನಾನು ಚೇಂಜ್ ಮಾಡ್ತೀನಿ ಎನ್ನುವಾಗ ನಿಧಿ ಆಶ್ಚರ್ಯದಿಂದ ಕಣ್ಣರಳಿಸಿದ್ಲು. ವಾಟ್, ಮತ್ತೆ ಇಬ್ಬರು ಯಾಕೆ ಇಲ್ಲಿ ಕೆಲಸ ಮಾಡ್ತಿದ್ದೀರಾ ಎಂದವನಿಗೆ ಅದಾಗಲೇ ಧೈರ್ಯ ಹುದುಗಿತ್ತು. ಸುಮ್ಮನೆ ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಳ್ಳೋಕೆ ಎಂದವ ಅವಳ ಕೈ ಹಿಡಿದು, ಇನ್ಮೇಲೆ ಯಾರಾದರೂ ನನ್ನವಳಿಗೆ ತೊಂದರೆ ಮಾಡಿದರೆ ಸರಿ ಇರಲ್ಲ ಎಂದು ತನ್ನ ಸೀಟಿಗೆ ನಡೆದ. ಇಷ್ಟೊತ್ತು ಅವರನ್ನು ನೋಡುತ್ತಿದ್ದವರೆಲ್ಲ ಬಾಯಿ ತೆರೆದ ಇದ್ದರೆ, ವೈಭವ್ ಏನು ಹೇಳಿದೆ ನೀನು ಎಂದು ಮೆಲ್ಲಗೆ ಕೇಳಿದಳು ನಿಧಿ. ಇನ್ನೂ ಕೋಪದಲ್ಲಿದ್ದನವ. ಯಾಕೆ, ನನ್ನ ಪ್ರೀತಿ ಮಾಡಲ್ವ ನೀನು? ನನ್ನ ಮದುವೆ ಆಗಲ್ವಾ ಎಂಬ ಪ್ರಶ್ನೆಯನ್ನು ಇಟ್ಟಿದ್ದ. ಅವಳೇನೋ ಅವನು ಕೊಟ್ಟ ಶಾಕ್ನಲ್ಲೇ ನಿಂತಿದ್ಲು. ಚಿಕ್ಕ ಶಾಕ್ ಅಲ್ಲವಲ್ಲ ಅರಗಿಸಿಕೊಳ್ಳಲು. ಹೇಳು, ನನ್ನ ಪ್ರೀತಿ ಮಾಡಲ್ವಾ ಎಂದ ಗದರಿದಂತೆ. ಅದೆಂಥ ಪ್ರೇಮ ನಿವೇದನೆಯೋ ಇದು ವೈಭವ್ ಎಂದಳು ಗಾಬರಿಯಿಂದ. ಅವನ ದಿಢೀರ್ ಬದಲಾವಣೆಗೆ ಹುಡುಗಿ ಹೆದರಿ ಹೋಗಿದ್ದಾಳೆ. ಅಯ್ಯೋ, ಪ್ರಶ್ನೆಗೆ ಉತ್ತರ ಕೊಡೆ. ನಾನೇನು ಕೊಲೆ ಮಾಡು ಅಂತ ಹೇಳ್ತಿಲ್ಲ, ನನ್ನ ಮದುವೆ ಆಗೋಕೆ ಇಷ್ಟ ಇಲ್ವಾ ಎಂದ ಅವಳ ಕಣ್ಣಲ್ಲಿ ಕಣ್ಣಿಟ್ಟು. ಈಗ ಭಯ ಶುರುವಾಯಿತು ಅವಳಿಗೆ. ಆದರೂ ಸಾವರಿಸಿಕೊಂಡು, ವೈಭವ್ ತಮಾಷೆ ಸಾಕು, ಕೆಲಸ ಇದೆ ಎಂದು ಹೊರಟವಳ ಕೈ ಹಿಡಿದು ಸೆ ಎಸ್ ಆರ್ ನೋ ಎಂದ ಗಂಭೀರವಾಗಿ. ಈಗಂತೂ ಧೈರ್ಯವೆಲ್ಲ ಸೋರಿ ಹೋದ ಅನುಭವ ಅವಳಿಗೆ. ವೈಭವ್ ನಿಜವಾಗಿಯೂ ಕೇಳ್ತಿದೀಯಾ ಎಂದಳು ಕಣ್ಣುಗಳ ಪಿಳಿ ಪಿಳಿ ಮಾಡುತ್ತಾ. ಬಾಯಿಯಿಂದ ಉತ್ತರ ನೀಡದೆ ಖಡಕ್ ಲುಕ್ ಕೊಟ್ಟ ಅವಳಿಡೆ. ಒಂಚೂರು ಧೈರ್ಯ ತಂದುಕೊಂಡು, ಅದು ಅಮ್ಮನ ಜೊತೆ ಮಾತಾಡು ಎಂದಳು ತಲೆ ತಗ್ಗಿಸಿ. ಇನ್ನೂ ಅವನ ಮಾತನ್ನು ಅರಗಿಸಿಕೊಂಡಿಲ್ಲ ಅವಳು. ಆಂಟಿನ ಅಲ್ಲ, ನಾನು ಮದುವೆ ಆಗಬೇಕಾಗಿರೋದು ನಿನ್ನ. ಮೊದಲು ನೀನು ಒಪಿನಿಯನ್ ಹೇಳು, ನಿನಗೆ ಇಷ್ಟನಾ ಇಲ್ವಾ ಎಂದಾಗ ಇಕ್ಕಟ್ಟಿಗೆ ಸಿಲುಕಿದ್ಲು ನಿಧಿ. ಅವಳಿಗೆ ಇಷ್ಟ ಅಂತ ಹೇಳಲು ಅವನು ಅಷ್ಟು ಸಲಿಗೆ ನೀಡಿಲ್ಲ, ಇಲ್ಲ ಅಂತ ಹೇಳಲು ಅವನು ಅಷ್ಟೊಂದು ಕೇಟವನಲ್ಲ. ನಿಧಿ, ನಿನಗೆ ನಾನು ಒಪ್ಪಿಗೆ ಇಲ್ವಾ ಎಂದ ಮತ್ತೊಮ್ಮೆ. ಅದು ವೈಭವ್ ಎಂದು ಮೆಲ್ಲಗೆ ನುಡಿಯಲು ಮತ್ತೆ ಅವಳನ್ನು ಕೆಕ್ಕರಿಸಿ ನೋಡಿದ್ದ. ಅದು ನನಗೂ ನಿನಗೂ ಸರಿ ಹೋಗಲ್ಲ ವೈಭವ್. ನಿಮ್ಮ ಹೋಟೆಲಲ್ಲಿ ಕೆಲಸ ಮಾಡ್ತಿದ್ದ ನಾನೆಲ್ಲಿ, ಹೋಟೆಲ್ ಓನರ್ ಮಗ ನೀನೆಲ್ಲಿ? ನನ್ನ ಬಗ್ಗೆ ನಿನ್ನ ಮನಸ್ಸಲ್ಲಿ ತುಂಬ ಅಸಮಾಧಾನ ಇದೆ, ಅದನ್ನೆಲ್ಲ ಬದಿಗಿಟ್ಟು ನೀನನ್ನು ಒಪ್ತಿದೀಯಾ. ಆದರೆ ಮುಂದೊಮ್ಮೆ ಅವೆಲ್ಲ ನಮ್ಮ ಮಧ್ಯೆ ಬರೋದು ನನಗಿಷ್ಟ ಇಲ್ಲ ವೈಭವ್ ಎಂದಳು ಮೆಲ್ಲಗೆ. ತಕ್ಷಣ ಅವಳ ಕೈ ಬಿಟ್ಟ. ನನಗೆ ಗೊತ್ತು ನಿಧಿ, ಅವತ್ತು ನಾನು ಅಂತಸ್ತಿನ ಬಗ್ಗೆ, ನಿನ್ನ ಕ್ಯಾರೆಕ್ಟರ್ ಬಗ್ಗೆ ಮಾತಾಡಿದೆ ಅಂತ ಅಲ್ವಾ ನೀನು ಬೇಡ ಅಂತಿರೋದು. ಬಟ್ ಅವತ್ತು ಋಷಭ್ ಸರ್ ಜೊತೆ ನಿನ್ನ ನೋಡಿ ನನಗೆ ಕೋಪ ಬಂತು. ಅಲ್ಲದೆ ನಾನು ಕಾಲೇಜಲ್ಲಿ ಬೋಲ್ಟ್ ಕಂಪ್ನಿಯವ್ರ ಜೊತೆ ನಿನ್ನ ವಾಚ್ ಪ್ರಾಡಕ್ಟ್ ಬಗ್ಗೆ ಮಾತಾಡಿ ನಿನಗೆ ಬರೋದಕ್ಕೆ ಹೇಳಿದ್ರು ನೀನು ಬಂದಿರಲಿಲ್ಲ ಅನ್ನೋ ಕೋಪ ಇತ್ತು, ಅದಕ್ಕೆ ಹಾಗೆ ಮಾತಾಡಿದ್ದು. ಬಟ್ ಅದಕ್ಕೆಲ್ಲ ಕ್ಷಮೆ ಕೇಳಿದೆ ಅಲ್ವಾ ಎಂದು ಅವಳ ನೋಡುತ್ತಾ. ಅದು ಅದು ಹಾಗಲ್ಲ ವೈಭವ್, ನಿಮ್ಮ ಮನೆಯ ಶ್ರೀಮತಿಗೆ ನಾನು ತಕ್ಕಬಳಲ್ಲ ಎಂದಳು ಅಂಜುತ್ತಾ. ಯಾರು ಹೇಳಿದ್ದು ಹಾಗಂತ? ನನ್ನಮ್ಮ ಅಪ್ಪ ಯಾವತ್ತೂ ಹಣಕ್ಕೆ ವಿಚಾರ ಮಾಡಲ್ಲ. ನೀನು ಈ ಸಿಲ್ಲಿ ಮ್ಯಾಟರ್ ಬಿಟ್ಟು ನಾನು ಇಷ್ಟನೋ ಇಲ್ವಾ ಮೊದಲು ಹೇಳು ಎಂದ ಸಿಡುಕುತ್ತಾ. ವೈಭವ್, ನೀನು ಯಾಕೆ ಅರ್ಥ ಮಾಡ್ಕೋತಿಲ್ಲ? ಆಂಟಿ ಅಂಕಲ್ಗೆ ನಾನು ಇಷ್ಟ ಇರಬಹುದು, ಅವರಿಗೆ ಹಣ ಮುಖ್ಯ ಆಗಿಲ್ಲದೆ ಇರ್ಬೋದು, ಆದರೆ ಈ ಸಮಾಜ ಸುಮ್ಮನೆ ಇರಲ್ಲ. ಹಣ ನೋಡಿ ನೀನು ಪ್ರೀತಿ ಮಾಡಿದ್ದೀನಿ ಅನ್ಕೋತಾರೆ ಎಂದಳು ತಲೆ ತಗ್ಗಿಸೆ. ಕೋಪ ತರಿಸ್ಬೇಡ ನಿಧಿ, ಜಸ್ಟ್ ಸೇ ನಾನು ಇಷ್ಟ ಇದೀನಾ ಇಲ್ವಾ ಎಂದ ಹಾಲ್ಕಚ್ಚೆ. ನನಗೆ ಅಪ್ಪ ಯಾರು ಅಂತ ಗೊತ್ತಿಲ್ಲ ವೈಭವ್, ನನ್ನ ಹುಟ್ಟಿನ ಬಗ್ಗೆ ನನಗೆ ಎಳ್ಳಷ್ಟು ಗೊತ್ತಿಲ್ಲ ಎಂದಳು ಕಣ್ ತುಂಬಿಕೊಂಡು. ತಕ್ಷಣ ತನ್ನ ಹಿಡಿತವ ಸಡಿಸಿದ. ನಾಳೆ ಅಪ್ಪ ಯಾರು ಅಂತ ಗೊತ್ತಿಲ್ಲದೆ ಇರೋ ನಿನಗೆ ಇಷ್ಟಿರಬೇಕಾದ್ರೆ ನನ್ನಪ್ಪನ ಮನೆ ಇದು, ನನ್ನಪ್ಪನ ವಸಿಷ್ಠ ನನಗೆ ಇಷ್ಟಿರಲ್ಲ ಎಂದರೆ ನನಗೆ ತಡೆಯೋಕ್ಕಾಗಲ್ಲ ವೈಭವ್ ಎಂದವಳ ಕಣ್ಣಿಂದ ನೀರು ಜಾರಿತ್ತು. ತಕ್ಷಣ ಕೈ ಬಿಟ್ಟವ. ಅದು ಅಹಂಕಾರದಲ್ಲಿ ಮಾತಾಡಿದ್ದು. ಇವಾಗ ನನಗೆ ನೀನೇನು ಅಂತ ಗೊತ್ತಾಗಿದೆ, ನನಗೆ ನೀನಷ್ಟೇ ಸಾಕು. ಇನ್ನಾವತ್ತೂ ನಿನ್ನಪ್ಪನ ಬಗ್ಗೆ ಒಂದು ಮಾತಾಡಲ್ಲ, ಈ ವಿಷಯ ಆಂಟಿಯ ಜೊತೆಗೆ ಸಹ ಮಾತಾಡಲ್ಲ. ಮತ್ತೆ ಅಪ್ಪನಿಂದ ಸಿಗದ ಪ್ರೀತಿ ನಾನು ಕೊಡ್ತೀನಿ. ನೀನು ಎಂಥವಳು ಅಂತ ತಿಳಿದಿದೆ ಕಣೆ, ಅದಕ್ಕೂ ಮಿಗಿಲಾಗಿ ನಿನ್ನ ಗುಣ ನನಗಿಷ್ಟ, ಆಂಟಿನ ಒಪ್ಪಿಸೋದು ನನ್ನ ಜವಾಬ್ದಾರಿ ಎಂದವ ಅವಳ ಮಗುವ ಬೊಗಸೆಯಲ್ಲಿ ಹಿಡಿದು. ನಿನಗೆ ನಾನಿಷ್ಟ ಇದೀನಾ ಇಲ್ವಾ ಇದೊಂದು ಪ್ರಶ್ನೆಗೆ ಉತ್ತರ ಕೊಡು ಎಂದಾಗ ಅವನ ಕಣ್ಣನ್ನೇ ನೋಡಿದವಳಿಗೆ ಪ್ರೀತಿಯೊಂದು ಬಿಟ್ಟು ಮತ್ತೇನೂ ಕಾಣಿಸಲಿಲ್ಲ. ಆದರೂ ಭಯ ಅವಳಿಗೆ ಈ ಸಮಾಜದ್ದು. ಅದು ನನಗೆ ಟೈಮ್ ಬೇಕು ವೈಭವ್ ಎಂದಳು ಭಯ ತೋರುತ್ತಾ ಕಣ್ ತಪ್ಪಿಸಿ. ವಾಟ್, ನಾನು ನಿನ್ಗೆ ಇಷ್ಟ ಇದೆನೋ ಇಲ್ವೋ ಅಂತ ಹೇಳೋಕ್ಕೆ ಟೈಮ್ ಬೇಕಾ ಎಂದ ಅವಳಿಂದ ದೂರ ಸರಿದು. ಹೌದು, ನಾನು ನಿನ್ನ ಅರ್ಥ ಮಾಡ್ಕೋಬೇಕಲ್ವಾ ಎಂದಳು ನಗು ಬಂದಿಸೆ. ಏಯ್, 4 ವರ್ಷ ನೋಡಿದೀಯಾ, ಇನ್ನೂ ಏನು ಅರ್ಥ ಮಾಡ್ಕೋಬೇಕು ಎಂದ ಕೋಪದಿಂದ. ನೋಡು ನೋಡು, ಈ ಥರ ಕೋಪ ಮಾಡ್ಕೋತಿದೀಯಾ. ಇದೇ ಥರ ಮದುವೆ ಆದಮೇಲೆ ಕೋಪ ಬಂದು ನಿನ್ನ ಮದುವೆ ಆಗಲೇಬಾರ್ದಿತ್ತು ಅಂದರೆ
ಅದಕ್ಕೆ ನಿನ್ನ ಕೋಪ ಚೂರು ಕಡಿಮೆ ಆದಮೇಲೆ ನಾನು ಹೇಳ್ತೀನಿ ಎಂದವಳು ಅವನಿಗೆ ಬೆನ್ನು ಮಾಡಿ ನಗುತ್ತಾ ನಿಂತರೆ, ನಿಧಿ ಮೊದಲನಷ್ಟು ಕೋಪ ಇಲ್ಲ ಕಣೆ ಎಂದಪ್ಪ ಹೆಚ್ಚಾಗೆ. ನೋಡೋಣ, ಅಮ್ಮ ಮೊದಲು ಹುಷಾರಾಗಲಿ, ಅಷ್ಟಕ್ಕೂ ನಾನು ಒಪ್ಪಿದ ತಕ್ಷಣ ಮದುವೆನೂ ಆಗಲ್ವಲ್ಲ, ಅದಕ್ಕೂ ಟೈಮ್ ಇದೆ ಎಂದವಳು ಪರೋಕ್ಷವಾಗಿ ಒಪ್ಪಿದ್ದೀನಿ ಎಂದರೂ ಅರ್ಥವಾಗಲಿಲ್ಲ ದದ್ದುಗೆ. ಏನಾದರೂ ಮಾಡ್ಕೊ, ಐ ಹೇಟ್ ಯು ಕಣೆ, ಕೊಬ್ಬು ಕೊಬ್ಬು ನಿಂಗೆ. ಈ ವೈಭವ್ ಬಂದು ಪ್ರಪೋಸ್ ಮಾಡಿದ್ರು ಒಪ್ಪಲಿಲ್ಲ ಅಲ್ವಾ ನೀನು ಎಂದವ ದುಮುಗುಡುತ್ತಾ ಕುಳಿತರೆ ಅವನ ಉರಿಮೂತಿ ನೋಡಿ ನಗುತ್ತಾ ತನ್ನ ಕೆಲಸದಲ್ಲಿ ತೊಡಗಿದ್ಲು ನಿಧಿ. ಅಪ್ಪನಿಗೆ ಮದುವೆಗೆ ಒಪ್ಪಿಗೆ ನೀಡಿದ ವಿಶಿಷ್ಟಳಮ್ಮನ ದ್ವಂದ್ವಕ್ಕೆ ಬಿದ್ದಿತ್ತು. ಇತ್ತ ಋಷಭ್ ಪ್ರೀತಿಯೂ ಇಲ್ಲ, ಆತ ಮದುವೆ ಆಗುವವ ಅವನ್ಯಾರು ಅನ್ನೋದು ಗೊತ್ತಿಲ್ಲ. ಒಪ್ಪಿಗೆ ಏನೋ ಕೊಟ್ಟು ಬಿಟ್ಟಿದ್ದಾಳೆ. ಅಪ್ಪನ ಚಾಯ್ಸ್ ಬಗ್ಗೆಯೂ ತಿಳಿದಿದೆ. ಆದರೆ ಬರುವವ ಋಷಭ್ಗಿಂತ ಒಂಚೂರು ಆಚೀಚೆ ಇದ್ದರೆ ಇದೇ ಚಿಂತೆ ಕಾಡುತ್ತಿತ್ತು ಅವಳನ್ನು. ಆದರೂ ಒಂದು ಪಾರ್ಟಿ ಅರೇಂಜ್ಮೆಂಟ್ಸ್ ಇದ್ದಿದ್ದರಿಂದ ಸಂಜೆ ಅಲ್ಲಿಗೆ ಹೋಗಿದ್ಲು. ಹೇ ವಿಶಿಷ್ಟ, ಇಟ್ಸ್ ಬ್ಯೂಟಿಫುಲ್ ಅರೇಂಜ್ಮೆಂಟ್ಸ್, ಥ್ಯಾಂಕ್ ಯು ಎಂದು ಗೌತಮ್ ಆ ಇವೆಂಟ್ ಕೊಟ್ಟಿದ್ರು. ಇಟ್ಸ್ ಮೈ ಡ್ಯೂಟಿ ಸರ್, ಎಲ್ಲ ನಿಮಗೆ ಇಷ್ಟ ಆದರೆ ಸಾಕು ಎಂದಳು ನಗುತ್ತಾ. ಎಲ್ಲ ಇಷ್ಟ ಆಗಿದೆ, ಅದಕ್ಕಿಂತ ಹೆಚ್ಚಾಗಿ ಇಷ್ಟ ಆಗಿದ್ದು ನೀವು ಕೊನೆವರೆಗೂ ನಿಂತು ಎಲ್ಲವನ್ನ ನೋಡಿಕೊಳ್ಳುವುದು ಎಂದವರು ಯಾರೋ ಬಂದರೆಂದು ಆತ ನಡೆದರು. ನೋಡ್ಕೋತೀರಿ, ನಾನು ಗೆಸ್ಟ್ ನೋಡಬೇಕು ಎಂದು ಆತ ನಡೆದರು. ಅವಳು ಎಲ್ಲವ ಮತ್ತೊಮ್ಮೆ ನೋಡುತ್ತಾ ನಡೆಯುತ್ತಿದ್ಲು. ಆಗಷ್ಟೇ 2 ಕಾರ್ ಬಂದು ನಿಲ್ಲಲು ಎಲ್ಲ ಅತ್ತ ನಡೆದರು. ಅರಸು ಮನೆಯವರು ಬಂದಿದ್ದಾರೆ ಎಂಬ ಮಾತು ಅವಳ ಕಿವಿಗೆ ತಲುಪಿದ್ದೆ ಹೃದಯ ಜೋರಾಗಿ ಬಡಿದುಕೊಳ್ಳತೊಡಗಿತ್ತು. ಅಂದರೆ ಋಷಭ್ ಬಂದಿದ್ದಾನಾ ಎಂದು ತನ್ನಲ್ಲೇ ನುಡಿದುಕೊಂಡು, ಬಂದರೆ ನಾನೇನು ಮಾಡಲಿ, ಪಾರ್ಟಿ ಇದೆ, ಬರ್ತಾರೆ ಹೋಗ್ತಾರೆ, ನಿನ್ನ ಬಾಡಿಗೆ ನೀನಿರು, ನೋಡಲಿಲ್ವಾ ನಿನ್ನ ಗೇಟಿಂದ ಒಳಗು ಬಿಡದಂತೆ ಓಡಿಸಿದ್ದು ಎಂದು ತನಗೆ ತಾನೇ ಬೈದುಕೊಂಡು ಅಲ್ಲಿಂದ ಅಡುಗೆ ವ್ಯವಸ್ಥೆ ನೋಡಲು ನಡೆದಳು. ಅದು ಅರಸು ಕುಟುಂಬ ತೀರ ಹತ್ತಿರದವರ ಮನೆಯ ಕಾರ್ಯಕ್ರಮ. ಆದ್ದರಿಂದ ಸಕುಟುಂಬ ಸಮೇತರಾಗಿ ಬಂದಿದ್ದರು ಅವರೆಲ್ಲ. ವಿಶಿಷ್ಟ, ಇವರಿಗೆಲ್ಲ ಜ್ಯೂಸ್ ಮತ್ತು ಏನಾದರೂ ಸ್ನ್ಯಾಕ್ಸ್ ಅರೇಂಜ್ ಮಾಡ್ಸಮ್ಮ ಎಂದರು ಆ ಮನೆಯ ಹಿರಿಯರು. ವಿಶಿಷ್ಟ ಹೆಸರು ಕೇಳಿದಂತೆ ಋಷಭ್ ಉಸಿರು ಏರುಪೇರಾಯಿತು. ಹೋ, ಡಿಫ್ರೆಂಟ್ ಬಂದಿದ್ದಾಳೆ ಇಲ್ಲಿಗೆ, ಯಾಕೆ ಎಂದವ ಸುತ್ತ ನೋಡಲು ಎಲ್ಲ ಅವಳ ಕಡೆಯವರೇ ಕಾಣಲು, ಹೋ ಇವೆಂಟ್ ಇವಳೇ ಮಾಡಿರೋ ಹಾಗಿದೆ ಎಂದುಕೊಂಡ. ಸುತ್ತಲೂ ಕಣ್ಣಾಡಿಸಿದ, ಎಲ್ಲೂ ಕಾಣಲಿಲ್ಲ ಅವಳು. ಅವಳಿಂದ ದೂರ ಇರೋ ಎಂದು ತನಗೆ ತಾನೇ ಹೇಳಿಕೊಂಡವ ಮನೆಯವರ ಜೊತೆ ಬೆರೆತ. 5 ನಿಮಿಷದಲ್ಲಿ ಕೆಲಸದವರ ಜೊತೆ ಜ್ಯೂಸ್ ಹಿಡಿದು ಬಂದಳು ವಿಶಿಷ್ಟ. ಹೋ ಇಷ್ಟ, ಹೇಗಿದೆಯಮ್ಮ ಎಂದರು ಚಂದ್ರಕಾಂತ್ ಅವರು. ನಾನು ಫೈನ್ ತಾತ, ನೀವು ಎಂದಳು ನಗುತ್ತಾ. ನಾನು ಚೆನ್ನಾಗಿದ್ದೀನಿ ಕಣಮ್ಮ, ಏನು ಸಿಗ್ತಾನೇ ಇಲ್ಲ ಎಂದಾಗ ಕಿರು ನಕ್ಕಳಷ್ಟೆ. ಹೋ, ಇವರು ಮೊದಲೇ ಪರಿಚಯನ ನಿಮಗೆ ಎಂದರು ನರ್ಮದಾ, ಆ ಮನೆಯ ಯಜಮಾನಿ. ಹ್ಞೂ ನರ್ಮದಾ, ನಮ್ಮನೆ ಎಲ್ಲ ಕಾರ್ಯಕ್ರಮ ಇವಳೇ ಮಾಡೋದು ಎಂದರು ಕವಿತಾ. ನೈಸ್, ಹಾಗಾದರೆ ನಮ್ಮ ಮಗಳು ಇಂಚರ ಮದುವೆ ಕೂಡ ನಿನಗೆ ಕೊಡ್ತೀನಿ ಕಣಮ್ಮ ಎಂದರು ಗೌತಮ್. ಖಂಡಿತ ಚೆನ್ನಾಗಿ ಮಾಡ್ತೀನಿ ಅಂಕಲ್ ಎಂದಾಗ ಕಿರು ನಕ್ಕರು. ಎಲ್ಲರೂ ಅವರವರ ಕೆಲಸದಲ್ಲಿ ತೊಡಗಿದ್ರು. ಒಮ್ಮೆ ವಿಶಿಷ್ಟಾಳ ನೋಟ ಋಷಭ್ನ ತಾಗಿದರೆ ಇನ್ನೊಮ್ಮೆ ಋಷಭ್ನ ನೋಟ ಇಷ್ಟಾಳ ಅಳೆಯುತ್ತಿತ್ತು. ಇವಳೇನಪ್ಪ ಯಾವ ಡ್ರೆಸ್ ಹಾಕಿದ್ರೂ ಚೆನ್ನಾಗಿ ಕಾಣ್ತಾಳೆ, ನಾನು ನಿನ್ನೆ ಹೇಳಿದ್ದಕ್ಕೆ ಬೇಜಾರಾಗಿದ್ದಾಳಾ, ಸಾರಿ ಕೇಳಲಾ ಎಂದುಕೊಂಡವ ಅವಳತ್ತ ಹೆಜ್ಜೆ ಹಾಕಲು, ಹೆಲೋ ಲೇಡೀಸ್ ಆ್ಯಂಡ್ ಜೆಂಟಲ್ಮ್ಯಾನ್, ಇವತ್ತು ಈ ಪಾರ್ಟಿಲಿ ನಾನೊಂದು ಅನೌನ್ಸ್ಮೆಂಟ್ ಮಾಡ್ತಿದ್ದೇನೆ. ಅನೌನ್ಸ್ಮೆಂಟ್ ಅನ್ನೋದಕ್ಕಿಂತ ನಾನು ಪ್ರಪೋಸಲ್ ಇಡ್ತಿದ್ದೀನಿ ಎಂದರು ಗೌತಮ್ ಸ್ಟೇಜ್ ಮೇಲೆ ನಿಂತು. ನನ್ನ ಮಗಳು ಇಂಚರ ಎಲ್ಲರಿಗೂ ಗೊತ್ತು, ಆ್ಯಂಡ್ ಅರಸುಮನೆಯ ಋಷಭ್ ಸಹ ಎಂದಾಗ ಋಷಭ್ ವಿಶಿಷ್ಟ ನೋಟಗಳು ಕ್ಷಣಕಾಲ ಬೆರೆತವು. ಸೊ ಇಬ್ಬರನ್ನು ನಾನು ಜೋಡಿ ಮಾಡಬೇಕು ಅಂತಿದ್ದೀನಿ, ಇದರ ಬಗ್ಗೆ ನೀವೇನು ಹೇಳ್ತೀರಾ ದೇವರಾಜ್ ಎಂದು ಗೌತಮ್ ಅವರು ಕೇಳಲು ಎಲ್ಲ ಚಪ್ಪಾಳೆ ತಟ್ಟಿದರೆ ಇಷ್ಟ ಮಾತ್ರ ಹೃದಯದ ಮೇಲೆ ಕೈ ಇಟ್ಟು ಅರಸು ಅವರ ಮಾತಿಗಾಗಿ ಕಾಯುತ್ತಿದ್ಲು. ಅಯ್ಯೋ ಇದೇನು ಹೀಗೆ ಇದ್ದಕ್ಕಿದ್ದಂಗೆ ಕೇಳ್ತಿದ್ದಾರೆ ಎಂದರು ಕವಿತಾ ಗಂಡನ ನೋಡಿ. ನನಗೇನು ಗೊತ್ತು, ನಿನ್ನೆ ಎಲ್ಲ ಬರಲೇಬೇಕು, ತುಂಬ ಇಂಪಾರ್ಟೆಂಟ್ ವಿಷಯ ಅಂತ ಬಲವಂತ ಮಾಡಿದಾಗ ನಾನೇನು ಅಂದ್ಕೊಂಡೆ, ಬಟ್ ಇಲ್ಲಿ ನೋಡಿದರೆ ಎಂದರು ದೇವರಾಜ್ ಸ್ಟೇಜ್ ನೋಡುತ್ತಾ. ನೋಡು ದೇವು, ನನಗೆ ಆಂಚರ ಇಷ್ಟ ಇಲ್ಲ, ಅವಳ ಆ್ಯಟಿಟ್ಯೂಡು, ನಮ್ಮ ಮನೆಗೆ ಅಷ್ಟು ಸಾರಿ ಬಂದರೂ ಒಮ್ಮೆಯೂ ನಮಗೆ ಗೌರವ ಕೊಟ್ಟಿಲ್ಲ, ನಮ್ಮ ಫ್ಯಾಮಿಲಿಗೆ ಅವಳು ಸರಿ ಬರಲ್ಲ ಎಂದರು ಮೀನಾಕ್ಷಿಯವರು. ನನಗೂ ಅಷ್ಟು ಸೂಕ್ತ ಅನ್ನಿಸಲಿಲ್ಲ ಅಮ್ಮ, ಆದರೆ ಇವರು ಹೀಗೆ ತುಂಬಿದ ಸಭೆಯಲ್ಲಿ ಕೇಳಿದರೆ ಏನು ಹೇಳೋದು ಎಂದು ಮಾತನಾಡುವಾಗ ಋಷಭ್ ಸಹ ಅವರತ್ತ ಬಂದ. ದೇವರಾಜ್, ನಿಮ್ಮ ಮಾತೆಲ್ಲಿ, ಎಲ್ಲ ಕಾಯ್ತಿದ್ದೀವಿ ಎಂದರು ಗೌತಮ್ ಮತ್ತೊಮ್ಮೆ. 2 ನಿಮಿಷ ಎಂಬಂತೆ ಕೈ ತೋರಿದ್ರು. ಋಷಿ, ನಿಂಗೆ ಈ ಮದುವೆ ಒಪ್ಗೆನಾ ಎಂದರು ಶಿವರಾಜ್ ಅವರು. ನೋ ಚಿಕ್ಕು, ಅವಳು ಇರಿಟೇಟಿಂಗ್ ಗರ್ಲ್ ಎಂದ ಮುಖ ಸಿಂಡರಿಸಿಕೊಂಡು. ಅವನ ಕಣ್ಣು ಮಾತ್ರ ವಿಶಿಷ್ಟಾಳ ಕಡೆಗಿತ್ತು. ಅವರು ಸ್ಟೇಜ್ ಮೇಲೆ ಪ್ರಪೋಸಲ್ ಇಡ್ತಿದ್ದಾರೆ ಅಲ್ವೇನೋ, ಹೇಗೆ ಬೇಡ ಅನ್ನೋದು, ರೀಸನ್ ಕೇಳಿದ್ರೆ ಏನು ಹೇಳ್ತೀಯಾ ಎಂದರು ಚಂದ್ರಕಾಂತ್ ಭಯದಿಂದ. ತಾತ, ನೀವು ಭಯ ಪಡಬೇಡಿ, ನಿಮಗೆ ಯಾರಿಗೂ ಅವಳು ಇಷ್ಟ ಇಲ್ಲ ಅಂತ ನನಗೆ ಗೊತ್ತು. ಮೊದಲು ಒಂದು ಸಾರಿ ಪ್ರಪೋಸ್ ಮಾಡಿದ್ಲು, ನಾನು ಅಕ್ಸೆಪ್ಟ್ ಮಾಡಿರಲಿಲ್ಲ, ಅದಕ್ಕೆ ಈ ರೀತಿ ಟ್ರ್ಯಾಪ್ ಮಾಡಿದ್ದಾಳೆ
ಎಂದ ಹಾಲ್ ಕಚ್ಚಿ. ಹೋ, ಭಾರಿ ಇದ್ದಾಳೆ ಹುಡುಗಿ, ಇವಾಗೇನು ಮಾಡೋದು ಎಂದು ಕೇಳಲು ನಾನು ಮ್ಯಾನೇಜ್ ಮಾಡ್ತೀನಿ ಎಂದವ ನೇರವಾಗಿ ಸ್ಟೇಜ್ ಕಡೆ ನಡೆದ. ದೇವರಾಜ್ ಅವರು ಬರುತ್ತಾರೆ ಎಂದುಕೊಂಡಿದ್ದ ವಿಶಿಷ್ಟಾಳಿಗೆ ಋಷಭ್ ತಾನೇ ಸ್ಟೇಜ್ ಏರುವುದು ನೋಡಿ ಬೇಸರವಾಯಿತು. ಅವನೇ ನೇರವಾಗಿ ಪ್ರಪೋಸಲ್ ಒಪ್ಪಿಕೋತಾನೆ ಎಂದುಕೊಂಡವಳ ಕಣ್ಗಳು ತುಂಬಿ ಹರಿದವು. ಅಂಕಲ್, ಇಫ್ ಯು ಡೋಂಟ್ ಮೈಂಡ್ ನಾನೇ ಹೇಳಲ್ಲ ಒಪಿನಿಯನ್ ಎಂದ ಗೌತಮ್ ಅವರ ಮುಂದೆ ನಿಂತು. ಓ ಎಸ್ ಎಂದು ಖುಷಿಯಿಂದ ಮೈ ಚಾಚಿದರು ಗೌತಮ್. ಹಲೋ ಎವ್ರಿವನ್, ಇಟ್ಸ್ ಮೀ ಋಷಭ್ ಅರಸ್ ಎಂದ ನಗುತ್ತಾ. ತಕ್ಷಣ ಕೆಳಗಡೆ ಕೂತಿದ್ದ ಇಂಚರ ಓಡಿ ಬಂದಳು ಮೇಲೆ. ಡು ಯು ಲವ್ ಮಿ ಋಷ್, ನೀನನ್ನು ಮದುವೆ ಆಗ್ದೀಯಾ ಎಂದು ಮತ್ತೊಮ್ಮೆ ಮೈಕ್ ಪಡೆದು ಅವನೆದುರು ನಿಂತು ಕೇಳಿದ್ಲು. ಎಸ್, ಐ ಲವ್ ಯು ಎಂದವನ ನೋಟ ವಿಶಿಷ್ಟಾಳ ಕಡೆಗಿತ್ತು. ಅವನ ಮಾತು ಕೇಳಿದೆ ತಟ್ಟನೆ ಜಾರಿದ ಕಂಬನಿ ಒರೆಸಿಕೊಂಡು ಹೊರ ನಡೆದಳು. ಅಲ್ಲಿರಲಾದ್ರೆ ನಿನ್ನೆಯಷ್ಟೇ ಅವಳೊಂದಿಗೆ ನಿಷ್ಠುರವಾಗಿ ನಡೆದುಕೊಂಡಿದ್ನಲ್ಲ, ಅದರಿಂದ ಮದುವೆಗೆ ಒಪ್ಪಿಗೆ ಕೊಟ್ಟಿದ್ದಾನೆ, ಮತ್ತೇನು ಕೆಲಸ ಅವಳಿಗಿಲ್ಲ ಅಲ್ಲಿ. ಇತ್ತ ಅವನ ಮಾತು ಕೇಳಿದ ಅರಸು ಮನೆಯವರಿಗೂ ಶಾಕ್ ಆಗಿತ್ತು. ಬೇಡವೆಂದು ಹೋದವನು ಒಪ್ಪಿದ್ದದ್ದು ನೋಡಿ ಆಶ್ಚರ್ಯಗೊಂಡ್ರು. ಥ್ಯಾಂಕ್ ಯು ಋಷ್, ನನಗೆ ಗೊತ್ತಿತ್ತು ಎಂದು ಖುಷಿಯಿಂದ ಎಂಚರ ಹೇಳುವಾಗ, ವೇಟ್, ಲೆಟ್ ಮೀ ಕಂಪ್ಲೀಟ್ ಮೈ ವರ್ಡ್ಸ್ ಎಂದವ. ಐ ಲವ್ ಯು, ಬಟ್ ಆ್ಯಸ್ ಎ ಫ್ರೆಂಡ್, ಆ್ಯಸ್ ಎ ಗುಡ್ ರಿಲೇಟಿವ್, ಮೋರ್ ದೆನ್ ದಟ್ ಯು ಡೋಂಟ್ ಎಕ್ಸ್ಪೆಕ್ಟ್ ಫ್ರಮ್ ಮೀ ಎಂದವ ಮಾತು ಕೇಳಿ ಅವಳ ಮುಖ ಇಳಿದು ಹೋಗಿತ್ತು. ಆ್ಯಂಡ್ ಈ ಮದುವೆ ನನ್ನ ಮನೆಯವರಿಗೆ ಒಪ್ಪಿಗೆ ಇದೆ, ಆದರೆ ನನಗೆ ಇಷ್ಟ ಇಲ್ಲ ಎಂದ ಮನೆಯವರನ್ನು ಬಿಟ್ಟು ಕೊಡದಂತೆ. ಯಾಕೆ ಅಂತ ಕೇಳ್ಬೋದಾ ಎಂದ ಗೌತಮ್ ಅವರ ಧ್ವನಿ ಗಡಸಾಗಿತ್ತು. ಯಾಕೆ ಅಂದರೆ ನಾನು ಆಲ್ರೆಡಿ ಒಬ್ಳನ್ನ ಲವ್ ಮಾಡ್ತಿದ್ದೀನಿ ಎಂದಾಗ ಇಂಚರ ಗೌತಮ್ ಮುಖ ಕೆಂಪಗಾದರೆ ಅರಸು ಮನೆಯವರು ಮಗ ಸುಳ್ಳು ಹೇಳುತ್ತಿದ್ದಾನೆ ಎಂದು ನಗು ಬಂದಿತ್ತು. ಯಾರವಳು ಎಂದಳು ಇಂಚಿರ ಕೋಪದಿಂದಲೇ. ಇಟ್ಸ್ ಮೈ ಪರ್ಸನಲ್, ನಾನಿನ್ನು ಕೆಲವೇ ದಿನಗಳಲ್ಲಿ ರಿವೀಲ್ ಮಾಡ್ತೀನಿ ವಿತ್ ಪ್ರೆಸ್ ಮೀಟ್ ಎಂದವ ವಿಶಿಷ್ಟಗಾಗಿ ಕಣ್ಣಾಡಿಸಿದ. ಎಲ್ಲೂ ಕಾಣಲಿಲ್ಲ ಅವಳು. ಮೈ ಕೊಟ್ಟು ಕೆಳಗಿಳಿದು ಬಂದ. ತುಂಬ ಚೆನ್ನಾಗಿ ಮ್ಯಾನೇಜ್ ಮಾಡಿದೆ ಕಣೋ ಎಂದು ಎಲ್ಲ ಅವನನ್ನು ಹೊಗಳಿ ಅಲ್ಲಿಂದ ಹೊರಟರು. ಅವರ ಉದ್ದೇಶದ ಅರಿವಾದ ಮೇಲೆ ಅಲ್ಲಿರಲು ಒಪ್ಪಲಿಲ್ಲ ಅವರ್ಯಾರು. ಇತ್ತ ನಿಧಿಯ ಮೇಲಿನ ಕೋಪಕ್ಕೆ ಬೆಳಗ್ಗೆಯಿಂದ ಅವಳನ್ನು ಮಾತನಾಡಿಸಿ ಇರಲಿಲ್ಲ ವೈಭವ್. ಊಟ ಮಾಡುವಾಗಲೂ ಅವಳ ಪಕ್ಕ ಕುಡಿತನೇ ಹೊರತು ಅವಳ ನೋಡಲೂ ಇಲ್ಲ. ವೈಭವ್, ನೀನು ಹೀಗೆ ಕೋಪ ಮಾಡ್ಕೊಂಡು ದೂರ ಇದ್ರೆ ನಾನು ಹೇಗೆ ನಿನ್ನ ಅರ್ಥ ಮಾಡ್ಕೊಳ್ಳೋದು ಎಂದಾಗ ನಿಧಿ ಅವನ ಕೋಪ ನೋಡಿ ಬೇಸತ್ತು. ಸಂಜೆ ಮನೆಯ ಕಡೆಗೆ ಹೊರಟಿದ್ರು. ಮಾತನಾಡುತ್ತಿಲ್ಲ ಅವಳ ಜೊತೆ. ಅರ್ಥ ಮಾಡಿಕೊಂಡು ಮಾಡೋದೇನಿದೆ ಎಂದು ನಡೆದ ತನ್ನ ಬೈಕೇರಿ. ಅವನ ರೀತಿಗೆ ಗೊಣಗಿಕೊಂಡೆ ಮನೆಗೆ ಬಂದವಳು ತನ್ನ ಮನೆಗೆ ಅಡುಗೆ ಮಾಡಿಕೊಂಡು ನಡೆದಳು. ವೈಭವ್ ಮನೆಗೆ ಬಂದಾಗ ಇನ್ನೂ ಯಾರೂ ಬಂದಿರಲಿಲ್ಲ. ಹಾಗಾಗಿ ತನ್ನ ಕೋಣೆಗೆ ನಡೆದವ ಒಂದಷ್ಟು ಹೊತ್ತು ಫೋನ್ ನೋಡಿದ. ಊಟ ಮಾಡುವ ಸಮಯದಲ್ಲಿ ಅವನ ಕೂಗಿದರು ಮೈಥಿಲಿ. ಆಗಷ್ಟೇ ಕೆಳಗಿಳಿದು ಬಂದ. ಮಾಮ್, ನಾನೊಂದು ವಿಷಯ ಹೇಳಬೇಕು ಎಂದ ಗಂಭೀರವಾಗಿ. ಹೇಳು ಎಂದರು ಎಲ್ಲರಿಗೂ ತಟ್ಟೆ ಇಡುತ್ತಾ. ನಾನು ನಿಧಿನ ಮದುವೆ ಆಗಬೇಕು ಅಂತಿದ್ದೀನಿ ಎಂದ ಅಷ್ಟೇ ಗಂಭೀರವಾಗಿ. ಆಗಷ್ಟೇ ಬಾಯಿಗೆಟ್ಟಿದ್ದ ಊಟ ನೆತ್ತಿಗೇರಿತು ಎಲ್ಲರಿಗೂ. ವಾಟ್, ಏನು ಹೇಳ್ತಿದೀಯಾ ಎಂದರು ವಸಿಷ್ಠ ಅವರು ಕೋಪದಿಂದ. ಹೌದು, ನನಗೆ ಅವಳಂದ್ರೆ ಇಷ್ಟ. ಮೊನ್ನೆ ಏನೇನೋ ಆಗೋಯಿತು. ಇವಾಗ ಅವಳಮ್ಮ ಹಾಸ್ಪಿಟಲಲ್ಲಿ ಇದ್ದಾರೆ. ಈ ವಿಷಯ ಎಲ್ಲರಿಗೂ ಗೊತ್ತು. ಸೊ ನಾನು ಮದುವೆ ಆಗಬೇಕು. ಅವಳನ್ನು ಒಬ್ಬಳೇ ಬಿಡೋದಕ್ಕೆ ನನಗಿಷ್ಟ ಇಲ್ಲ ಎಂದ ಅವರಪ್ಪನ ನೋಡದೆ. ನನಗಿಷ್ಟ ಇಲ್ಲ ವೈಭವ್, ಅಷ್ಟು ಒಳ್ಳೆಯ ಹುಡುಗಿ ನಿನ್ನ ಮದುವೆ ಆಗೋದು. ಅವಳನ್ನು ಇನ್ನೂ ಅರ್ಥ ಮಾಡ್ಕೊಂಡಿಲ್ಲ ನೀನು. ಕೋಪದಲ್ಲಿ ನೋವು ಮಾಡ್ತೀಯ. ಈಗೀಗೇನೋ ಮದುವೆಗಾತುರ ಎಂದು ವಸಿಷ್ಠ ಅವರು ಹೇಳಿದ್ದೆ ಕೋಪದಿ ಅವರ ನೋಡಿದವ. ಯಾಕೆ, ನನ್ನಮ್ಮ ಅಷ್ಟು ಒಳ್ಳೆಯವರು ನಿಮ್ಮನ್ನು ಮದುವೆ ಆಗಿಲ್ವಾ? ಮದುವೆ ಆದಮೇಲೆ ನೀವು ಚೇಂಜ್ ಆಗಿಲ್ವಾ? ನಾನು ಹಾಗೆ ಮದುವೆಗೂ ಮೊದಲೇ ಬದಲಾಗಿದ್ದೀನಿ ಎಂದಾಗ ಏನೊಂದು ಮಾತನಾಡದಾದರೂ ವಸಿಷ್ಠ. ಗುಂಡಣ್ಣ, ಮಾತಲ್ಲಿ ಹಿಡಿತಾ ಇರಲಿ ಎಂದು ಗದರಿದರು ಮೈಥಿಲಿ. ಹೆಂಡ್ತಿ, ನಿನ್ನಿಷ್ಟ, ನೀನು ರೂಮಲ್ಲರು ಇರ್ತೀನಿ ಎಂದು ಕೈ ತೊಳೆದು ನಡೆದರು ವಸಿಷ್ಠ. ಒಂದು ನಿಮಿಷ, ನಿಮಗೂ ಇದಕ್ಕೂ ಸಂಬಂಧ ಇಲ್ಲ ಅನ್ನೋ ಥರ ಹೋಗೋದಲ್ಲ. ಮೊದಲು ಇಲ್ಲಿ ಮಾತಾಡಿ. ನಮ್ಮ ಮದುವೆ ವಿಷಯ ಇದು ಎಂದ ಕೋಪದಿ. ಉಳಿದವರೆಲ್ಲ ಮೂಕ ಪ್ರೇಕ್ಷಕರಷ್ಟೇ. ನಾನು ಈಗಷ್ಟೇ ಮದುವೆ ಮಾಡಬೇಕು ಅಂತ ಹುಡುಗನ್ನ ನೋಡ್ತಿದ್ದೀನಿ. ಮೊದಲು ಅವಳ ಮದುವೆ, ಆಮೇಲೆ ನೀನಾಗು ಎಂದರು ಅವನ ನೋಡದೆ. ವಿಶಿಷ್ಟ ಬಂದಾಗಿನಿಂದ ಕೋಣೆಯ ಬಾಗಿಲು ತೆಗೆದೇ ಇರಲಿಲ್ಲ. ಅಮ್ಮನ ಬಲವಂತಕ್ಕೆ ಈಗಷ್ಟೇ ಊಟಕ್ಕೆ ಕುಳಿತವಳಿಗೆ ಆ ಮಾತುಗಳಿಂದ ಹಸಿವೆ ಹೋದ ಹಾಗಾಗಿತ್ತು. ಹೋ ಹಾಗೆ, ಮೊದಲಿನಿಂದಲೂ ನಿಮ್ಮ ಮೊದಲ ಆದ್ಯತೆ ಮಗಳಲ್ವಾ? ಆದರೆ ಬೇಗ ಮಾಡಿ. ನನ್ನಿದು ಒಬ್ಬಳೇ ಇರೋದು ನನಗಿಷ್ಟ ಇಲ್ಲ ಎಂದು ಕಟುವಾಗಿ ನುಡಿದಾಗ ಆಗಷ್ಟೇ ನೊಂದಿದ್ದ ಜೀವ ಮತ್ತು ನೊಂದಿತ್ತು. ಸರಿ, ನೀನು ಬೇಕಿದ್ರೆ ಅವಳನ್ನು ಮನೆಗೆ ಕರೆದುಕೊಂಡು ಬಾ. ಇಲ್ಲಿಂದಲೇ ಕೆಲಸಕ್ಕೆ ಹೋಗಲಿ. ಮನೆಯಲ್ಲಿ ಒಬ್ಬಳೇ ಇರೋದು ಸೇಫ್ ಅಲ್ಲ. ನಿನ್ನ ಜೊತೆಗೆ ಸಹ ಅಂಡರ್ಸ್ಟ್ಯಾಂಡಿಂಗ್ ಬಂದ ಹಾಗಾಗುತ್ತೆ ಎಂದವರೇ ಅಲ್ಲಿ ನಿಲ್ಲದೆ ನಡೆದರು. ವಾವ್, ವಾಟ್ ಎ ಗ್ರೇಟ್ ನ್ಯೂಸ್. ನಿನ್ನ ಗಂಡನಿಗೆ ಹೆವಿ ತಲೆ ಇದೆ ಮಮ್ಮಿ. ಲಿವ್ ಇನ್ ರಿಲೇಷನ್ಶಿಪ್ ಮಾಡ್ಕೊ ಅಂತಿದ್ದಾರೆ ಎಂದವ ಕಾರಿಕೆ ತೆಗೆದುಕೊಂಡ.
ಇಷ್ಟೊತ್ತಲ್ಲಿ ನೀನೊಬ್ಬನೇ ಹೋಗಬೇಡ, ಡ್ರೈವರ್ ಕರೆದುಕೊಂಡು ಹೋಗು ಎಂದರು ಮೈಥಿಲಿ. ಮಗನನ್ನು ಬಿಟ್ಟು ಕೊಡಲಾಗದಲ್ಲ. ಲವ್ ಯು ಮಾಮ್ ಎಂದವ ಮತ್ತಲ್ಲಿ ನಿಲ್ಲದೆ ಓಡಿದ್ದ. ಆಗಷ್ಟೇ ಅಮ್ಮನಿಗೆ ಊಟಕ್ಕೆ ಕೊಟ್ಟು ಆಸ್ಪತ್ರೆಯಿಂದ ಮನೆಗೆ ಬಂದಿದ್ಲು ನಿಧಿ. ಅಮ್ಮನೊಟ್ಟಿಗೆ ಊಟ ಮಾಡಿದ್ದವಳು ಬಾಗಿಲು ಭದ್ರ ಮಾಡಲು ಬಂದಾಗ ದೊಡ್ಡ ಕಾರೊಂದು ಮನೆ ಮುಂದೆ ನಿಲ್ಲಲು ಅನುಮಾನದಿಂದ ನೋಡಿದ್ಲು. ಅದರಿಂದ ಇಳಿದ ವೈಭವ್ನ ನೋಡಿ ಖುಷಿಯೂ ಆಗಿತ್ತು, ಆತಂಕವೂ ಆಗಿತ್ತು. ವೈಭವ್ ಎಂದು ಅವಳು ಮಾತನಾಡುವ ಮುನ್ನವೇ ನೀನು ಲಗೇಜ್ ತಗೊಂಡು ಬಾ ಈಗಲೇ ಎಂದ ಅವಸರದಿಂದ. ಯಾಕೆ, ಏನಾಯಿತು ಎಂದಳು ಭಯದಿಂದ. ಏನಾಗಿಲ್ಲ, ನಮ್ಮನೆಗೆ ಹೋಗೋಣ ಎಂದ ಅವಳ ನೋಡದೆ. ವೈಭವ್ ಎಂದಳು ಅವನ ಮಾತು ನಂಬಲಾಗದೆ. ವೈಭವೇ, ಮಾಮ್ ಡ್ಯಾಡ್ ಹೇಳಿದ್ದಾರೆ ಬಾ ಎಂದ ಅವಳ ನೋಡದೆ ಕಣ್ಣರಳಿಸಿ. ಏನು, ಅಂಕಲ್ ಆಂಟಿನಾ ಎಂದಾಗ ಕಿರಿಕಿರಿಗೊಂಡವ ಅಂಕಲ್ ಆಂಟಿನೇ, ಇವಾಗ ಬರ್ತೀಯ ಇಲ್ವಾ ಎಂದ ಕೊನೆ ಮಾತು ಎಂಬಂತೆ. ಅದು ವೈಭವ್, ನನಗೇನು ಬೇಜಾರಿಲ್ಲ ಎಂದಳು ಮೆಲ್ಲಗೆ. ಮತ್ತೇನು, ನಿನ್ನ ಲಗೇಜ್ ತಗೊಂಡು ಬಾ, ಇಲ್ಲೇ ಕಾಯ್ತಿರ್ತೀನಿ ಎಂದಾಗ ಬೇಗ ಬೇಗ ಹೋದವಳು ಕೈಗೆ ಸಿಕ್ಕ ಬಟ್ಟೆ ತುಂಬಿಕೊಂಡು ಗೊಂದಲದಲ್ಲೇ ಲಗೇಜ್ ಪ್ಯಾಕ್ ಮಾಡಿ ತಂದ್ಲು. ವೈಭವ್ ಅದು ಎಂದು ಇನ್ನೂ ಕಾರ್ನ ಡೋರ್ ಬಳಿ ನಿಂತವಳ ನೋಡಿ ಕೂತ್ಕೋ, ಅದಕ್ಕೂ ಕಣಿ ಕೇಳ್ತಿದೀಯಾ ಎಂದು ಗದರಿದಾಗ ಅವನ ಹಿಂದಿನ ಸೀಟ್ನಲ್ಲಿ ಕುಳಿತಳು. ಒಂದಷ್ಟು ದೂರ ಕೇವಲ ಮೌನವೇ. ಆಗಲೇ ಬರುವಾಗ ಡ್ರೈವರ್ಗೆ ಇಲ್ಲಿ ಮಾತನಾಡುವ ಯಾವ ವಿಷಯ ಅಮ್ಮನಿಗೆ ತಿಳಿಯಬಾರದು ಎಂದಿದ್ದರಿಂದ ಕೋಪದಿಂದಲೇ ಮಾತನಾಡುತ್ತಿದ್ದ. ನಿಜವಾಗಿಯೂ ಆಂಟಿ ಅಂಕಲ್ ಹೇಳಿದ್ರ ಮನೆಗೆ ಕರೆದುಕೊಂಡು ಬರುವುದಕ್ಕೆ ಎಂದಳು ಇನ್ನೂ ಅನುಮಾನದಿಂದ. ಅದಾಗಲೇ ಕಾರ್ ಮನೆಯ ಬಳಿ ಇತ್ತು. ಹೌದು ಕಣೆ, ಒಬ್ಬಳೇ ಅಲ್ಲಿ ಇರೋದು ಬೇಡ ಅಂದರು. ಇಲ್ಲ ಅಂದಿದ್ರೆ ನಾನೇ ಕಾರ್ ತೊಗೊಂಡು ಡ್ರೈವರ್ ಕರ್ಕೊಂಡು ಬರ್ತಿದ್ದೆ, ನೀನೇ ನನ್ನ ಹೆಂಡ್ತಿನ ಎಂದ ಮೂತಿ ತಿರುವಿದ. ಅವನ ಮಾತಿನ ಹಿಂದಿನ ಕೋಪ ಅರಿತವಳಿಗೆ ನಗು ಬಂದಿತ್ತು. ಬಾ, ಇದೇ ನಮ್ಮನೆ ಎಂದಾಗ ಕಣ್ಣರಳಿಸಿ ಇಳಿದ್ಲು. ದೊಡ್ಡ ಅರಮನೆ, ಅಂದು ಅರಸುಮನೆಯ ಬಿಟ್ಟರೆ ಇದು 2ನೇ ಬಾರಿ ಇಂತಹ ಮನೆಗೆ ಹೋಗುತ್ತಿರುವುದು ಅವಳು. ಮತ್ತೆ ಸಿಗುವ. ಕಥೆ ಇಷ್ಟ ಆದರೆ ಕಮೆಂಟ್ ಹಾಕಿ, ಜಾಸ್ತಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ. ಎಂದಿನಂತೆ ನಿಮ್ಮ ಪ್ರೀತಿ ಕಮೆಂಟ್ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು ನಿಮ್ಮ ರೂಪಕ ನಡತೆ. ಅಭಿಪ್ರಾಯ ತಿಳಿಸೋದು ಮರಿಬೇಡಿ, ಕಾಯ್ತಾ ಇರ್ತೀನಿ ಆಯಿತಾ.